ಯಾಕೆಂದ್ರೆ ಇವತ್ತು ಮೀಡಿಯಾ ಕೂಡ ಅವರ ಕಪಿ ಮುಷ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಅದಾನಿ, ಅಂಬಾನಿ ಇವರುಗಳೇ ಇವತ್ತು ಎಲ್ಲ ಮೀಡಿಯಾ ಕಂಪನಿ ಮಾಲೀಕರು, ಎಲ್ಲ ಇವತ್ತು ಕಾರ್ಪೊರೇಟ್ ಕಂಪನಿಗಳೇ ದೊಡ್ಡ ಮಟ್ಟದಲ್ಲಿ ಇವತ್ತೇನು ಕೇಂದ್ರೀಕೃತ ಆಗಿದೆ. ಕ್ಯಾಪಿಟಲೈಸೇಷನ್ ಏನಿವತ್ತು ಕ್ಯಾಪಿಟಲ್ ಎಕಾನಮಿ ಅಂತ ಏನ್ ಹೇಳ್ತೀವಿ, ಅದು ಇವತ್ತು ಯಾವ ರೀತಿ ಕೇಂದ್ರೀಕೃತ ಆಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಈ ದೇಶದ ಆಸ್ತಿ, ನಮ್ಮ ಏರ್ಪೋರ್ಟ್ಗಳು, ನಮ್ಮ ಪೋರ್ಟ್ಗಳು, ನಮ್ಮ ಎಲ್ಲ ಏನು ಇರ್ತಕ್ಕಂಥ ಅನೇಕ ಪಬ್ಲಿಕ್ ಸೆಕ್ಟರ್ಗಳು ಎಲ್ಲವನ್ನೂ ಕೂಡ ಇವತ್ತು ಕೆಲವು ಜನರಿಗೆ ಕೈಗೆ ಸಿಕ್ಕುವಂತದ್ದು ರೀತಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ಮಾಧ್ಯಮ ಕೂಡ ಅವ್ರ ಕೈಗೆ ಸಿಕ್ಕಾಕೊಂಡಿದೆ. ಇಂಥ ಎಲ್ಲ ವಿಚಾರಗಳನ್ನ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಇವತ್ತು ಜವಾಬ್ದಾರಿ, ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ಇದೇ ರೀತಿಯಾದಂತಹ ಒಂದು ಸರ್ವಾಧಿಕಾರ ಧೋರಣೆ ಅಮಿತ್ ಶಾ ಮತ್ತು ಮೋದಿ ಅವರದು ಇವತ್ತು ಸರ್ವಾಧಿಕಾರ ಧೋರಣೆ. ನಾವು ಹೇಳಿದ್ದನ್ನ ಕೇಳಬೇಕು, ನಾವೇನ್ ಹೇಳ್ತೀವಿ ಅದನ್ನ ಮಾಡಬೇಕು. ಅದನ್ನ ಮಾಡದೆ ಹೋದ್ರೆ ನಿಮ್ಮನ್ನು ಯಾವ ರೀತಿಯಾಗಿ ಮುಗಿಸಬೇಕು ಆ ಹೆದರಿಕೆಯ ರಾಜಕಾರಣವನ್ನ ಇವತ್ತು ಹೆದರಿಸುವಂತ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಗ್ಗೆ ಹರಿಪ್ರಸಾದ್ ಅವರು ಡೀಟೇಲ್ ಆಗಿ ಹೇಳಿದ್ರು. ಇದು ನೋವಿನ ಸಂಗತಿ. ಯಾವುದೇ ₹1 ಲಾಭ ಇಲ್ಲ, ಯಾವುದೇ ₹1 ಅವರಿಗೆ ಸಂದಾಯ ಆಗಿಲ್ಲ. ಆದ್ರೂ ಕೂಡ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮತ್ತೆ ಮೋತಿಲಾಲ್ ವೋರಾ ಅವರು, ಆಸ್ಕರ್ ಫರ್ನಾಂಡಿಸ್ ಅವರು, ಸುಮನ್ ದುಬೆ ಅವರು, ಸ್ಯಾಮ್ ಪಿಟ್ರೋಡ್ ಅವರು, ಅಂತವ್ರ ಮೇಲೆ ನೀವು ಇಡಿ ಹಾಕಿ ಇವರೆಲ್ಲ ಮೋಸ ಮಾಡಿದ್ದಾರೆ, ಮನಿ ಲಾಂಡ್ರಿಂಗ್ ಕೇಸನ್ನು ಬುಕ್ ಮಾಡ್ತಿರೋ, ನಿಮ್ಗೆ ಏನಾದ್ರೂ ಕೂಡ ಕಿಂಚಿತ್ತು ನೈತಿಕತೆ ಇದೆ ಏನ್ರಿ? ಇಡಿ ಅವ್ರಿಗೆ ಏನಾದ್ರೂ ಇವತ್ತು ಇದು ಗೊತ್ತಾಗೋದಿಲ್ವಾ? ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಇದರಲ್ಲಿ ಯಾವ ಮೋಸ ಇದೆ, ಯಾವ ಅನ್ಯಾಯ ಆಗಿದೆ, ಮತ್ತು ಏನಾದ್ರೂ ಇದ್ರೆ ಕೋರ್ಟ್ಗಳ ಮುಖಾಂತರ ನಡೀಲಿ ಕೇಸ್ಗಳು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಇಡಿಗಳನ್ನು ಉಪಯೋಗಿಸಿಕೊಂಡು, ಯಾಕಂದ್ರೆ ಇಡಿ ಕಾನೂನು ತರ ಇದೆ, ಅದಕ್ಕೆ ಏನೂ ಬೇಕಾಗಿಲ್ಲ. ಮನಿ ಲಾಂಡ್ರಿಂಗ್ ಕೇಸ್ ಹಾಕೋದು, ಅವ್ರನ್ನ ಒಳಗೆ ಕರ್ಕೊಂಡು ಹೋಗೋದು, ಕೂರಿಸ್ಕೊಳ್ಳೋದು. ರಾಹುಲ್ ಗಾಂಧಿಯನ್ನ ಕರೆಸಿ ಕೂರಿಸಿದ್ರಲ್ಲ, ಒಂದ್ ದಿವಸ ಕೂರಿಸಿದ್ರು ಬೇಕು ಅಂತಾನೆ, ಸುಮಾರು ಬಾರಿ ಅವ್ರನ್ನ ಕರೆಸಿದ್ರು. ಅದೇ ರಾಹುಲ್ ಗಾಂಧಿ ಜೊತೆಗೂಡಲಿಲ್ಲ, ಅವ್ರು ಕಾಂಪ್ರಮೈಸ್ ಆಗಲಿಲ್ಲ. ಇವತ್ತು ಯಾರಾದ್ರೂ ಒಬ್ಬ ವಿರೋಧ ಪಕ್ಷ ನಾಯಕ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಹೆದರಿದಾನೆ, ನೇರವಾಗಿ ಇವತ್ತು ದಿವಸ ಅವರಿಗೆ ಧ್ವನಿಯನ್ನ, ಅವರಿಗೆ ಮಾತಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಒಬ್ಬ ನಾಯಕ ಯಾರಿದ್ರು ಅಂತ ಹೇಳಿದ್ರೆ ಅದು ಇವತ್ತು ವಿರೋಧ ಪಕ್ಷದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ನಾವು ಹೆಮ್ಮೆಯಿಂದ ಹೇಳಬೇಕು. ಅವರ ಭಾವನೆ ಮುಚ್ಚಿಸಬೇಕು, ಅವರಿಗೆ ಕೆಟ್ಟ ಸಿದ್ಧತೆ ಇದೇ ಅವರ ಉದ್ದೇಶ ಆಗೋದಿದೆ. ಅದಕ್ಕೆ ಇವತ್ತು ನಾಚಿಕೆಗೇಡಿನ ಸಂಗತಿಗಳು ಇವತ್ತಿನ ದಿವಸ ದೇಶದಲ್ಲಿ ಆಗ್ತಾ ಇದೆ. ಆದ್ರೆ ಇವತ್ತು ದುರ್ದೈವ ಅಂತ ಹೇಳಿದ್ರೆ ನಮ್ಮ ಮೀಡಿಯಾದವರು ಒಂದು ಡಿಬೇಟ್ ಅನ್ನು ಕೂಡ ಇದ್ರ ಬಗ್ಗೆ ಮಾಡೋದಿಲ್ಲ. ಈ ತರ ಮಾಡ್ತಾ ಇದ್ದಾರೆ, ಒಂದು ಸರಿ ತಪ್ಪ ಅಂತ ಒಂದು ಚರ್ಚೆ ಕೂಡ ಮಾಡೋದಿಲ್ಲ.